ಹಾಯ್ ಫ್ರೆಂಡ್ಸ್, ಸ್ವಾತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬೇಳೆ ಕಡುಬು. ಬೆಳಗ್ಗೆದು ಸ್ವಲ್ಪ ಸಾಂಬಾರು ಉಳಿದಿತ್ತು, ಹಾಗೆ ಸ್ವಲ್ಪ ಹಿಟ್ಟು ಸಹ ಉಳಿದಿತ್ತು. ಏನು ಮಾಡೋಣ ಅಂತ ಅಮ್ಮನ ಕೇಳಿದೆ. ಅಮ್ಮ ಬೇಳೆ ಕಡುಬು ಮಾಡೋ ಎರಡು ಸೇರಿ ಅಂತ ಹೇಳಿದ್ರು. ಹಾಗಾಗಿ ಕಡುಬೆಲ್ಲ ಮಾಡಿಕೊಂಡು ಚೆನ್ನಾಗಿ ರೌಂಡಾಗಿ ಹೊಸದು ಆಮೇಲೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡೆ. ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಆ ಸಾಂಬಾರನ್ನ ಸ್ವಲ್ಪ ನೀರು ಹಾಕಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಯೋಕೆ ಬಿಟ್ಟೆ. ಆಮೇಲೆ ಸ್ವಲ್ಪ ಉಪ್ಪು ಬೇಕಾಗಿತ್ತು, ಉಪ್ಪು ಸಹ ಹಾಕಿದೆ. ಆಮೇಲೆ ಸ್ವಲ್ಪ ಖಾರನೂ ಬೇಕಾಗಿತ್ತು, ಖಾರನೂ ಹಾಕಿದೆ. ಆಮೇಲೆ ಮತ್ತೆ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದಿಯೋಕೆ ಬಿಟ್ಟು ಆಮೇಲೆ ಕಡುಬನ್ನ ಹಾಕಿದೆ. ಕಡುಬನ್ನ ಹಾಕಿದಾದ್ಮೇಲೆ ಒಂದು 4 ಹಸುಳು ಬೆಳ್ಳುಳ್ಳಿನ ಹಾಕಿಬಿಟ್ಟು ಆಮೇಲೆ ಜಜ್ಜಿಕೊಂಡು ಹಾಕಿದೆ. ಆಮೇಲೆ ಸ್ವಲ್ಪ ಜೀರಿಗೆನೂ ಹಾಕಿದೆ. ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ಆಗಾಗ ಸ್ವಲ್ಪ ಕಲಿಸ್ಕೋತಾ ಇರಬೇಕು, ಯಾಕಂದರೆ ತಳ ಹೊತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಆಮೇಲೆ ಚೆನ್ನಾಗಿ ಕಲಿಸಿದ್ರೆ ಬಿಸಿ ಬಿಸಿಯಾದ ಬೇಳೆ ಕಡುಬು ರೆಡಿ.